ಒದಿ ನಿನ್ ಮಗ ಬತ್ತೀನಿ ಅಂತ ಫೋನ್ ಹಾಕಿದ್ನಂತೆ. ಏನಾರ ಒಸಿ ತಿಂಡಿ ಗಿಂಡಿ ಎಲ್ಲನೂ ಮಾಡಿ ರೆಡಿ ಮಾಡ್ಬೇಕಂತೆ, ಸೀಗಿ ಏನಾರನುವೆ ಹಂಗಂತ ನನ್ನ ಮಗ ಹೇಳ್ದ. ಹೌದೇನತ್ತೆ? ನಾನ್ ಮತ್ತೆ ಫೋನ್ ಮಾಡಿದ್ದಕ್ಕೆ ಫೋನ್ ಎತ್ತಲಿಲ್ವಲ್ಲ. ಹೌದಾ, ಬತ್ತೇನಂತ ಬಿಡು ಹಂಗಾರೆ. ಒಬ್ಬಿಟ್ಟು ಏನಾರ ಮಾಡ್ಬಿಟ್ಟು ಇದು ಮಾಡಿದ್ರೆ ಆಯ್ತು. ನಾನು ಮಾಡಿದೆ ಆಗ್ಲೇ, ನೀ ಎತ್ತಲಿಲ್ಲ ಫೋನ್. ಯಾವಾಗ ಓದ್ಕೊತಾ ಇದ್ದೀನಿ ಬಿಸಿ ಕಣಮ್ಮ, ಓದ್ಕೊತಾ ಇದ್ದೀನಿ ಬಿಸಿ ಕಣಮ್ಮ, ಬರೀ ಇದನ್ನೇ ಹೇಳ್ತಾ ಇದ್ದ ಕಣತ್ತೆ. ಹೋದ್ರಲ್ಲಿ ತಕ ಬತ್ತನಲ್ಲ ನೋಡಣಿ. ಎಷ್ಟು ದಿನ ಆಯ್ತು ಕಣವ ನೋಡಿ, ಒಂದೂವರೆ ವರ್ಷ ಆಯ್ತು. ಅದೇನು ಓದ್ಕೊಳ್ಳೋದ್ರಾಗ ಬ್ಯುಸಿ ಆಗೋನು ಏನು ಕಥೆಯ ಕಣತ್ತೆ. ಓದ್ಕೊಳ್ಳೋ ಮಕ್ಳಲ್ವಾ, ಬ್ಯುಸಿ ಆಗೇ ಆಯ್ತಾರೆ ಬಿಡು. ಅತ್ತೆ, ನೀವೇ ನಮ್ಮನೆ ಮೂರಳೆ ಸರ ಎಲ್ಲ ತಕೊಂಡ್ರಂತೆ. ಇಲ್ಲಿಗೆ ಬರ್ಬೇಕಾರೆ ಹಿಂಗೆ ಏನು ಗೊತ್ತಿಲ್ಲ ನಂಗೆ ಗೊತ್ತೀರಾ, ಅಲ್ಲಿ ಶಾರದಿ ಮನೆಗೆ ಹೋಗ್ಬಿಟ್ಟು ಸಣ್ಣಕಿರ ಸೀರೆ ಉಟ್ಕೊಂಡು ಮೂರಳೆ ಚೈನ್ ಹಾಕೊಂಡೆಲ್ಲ ಕುಂತಿದ್ರಂತೆ. ಓಹೋ, ಆಗ್ಲೇ ನೀನಿಯ ಸರೋಜಿ ಪಿನ್ನಿಕ್ ಬಿಟ್ಲ ನಿಂಗೆ? ಎಂಥದನ್ನೂ ಇಲ್ಲ ಹೇಳು. ಅಲ್ಲಿ ಸುಮ್ಕೇಣಿಯ, ಅಲ್ಲೇ ಅಲ್ವಾ ಇರೋದು. ಬಿಡು, ಸುಮ್ಮನೆ ಹಿಂಗೆ ಹೇಳೋಣ ಅಂತ ಬಂದೆ. ಸರಿ, ನೋಡ್ಕ ನೀನು, ನಾನು ಹೋಯ್ತೀನಿ, ಕ್ಯಾಮೆ ಐತಿ. ಮನೆಯಾಳಿ ಪೊದ್ದಿಗೆ ಎಲ್ಲ ವಿಷಯನೂ ಗೊತ್ತಾಯ್ತದೆ. ನಾನು ಮೂರಳೆ ಸರ ಮಾಡಿಸ್ಕೊಂಡಿರೋದು ಗೊತ್ತಾಯ್ತದೆ, ನನ್ನ ಮಗನ ಮನೆ ನಾನು ಸಂದಾಕಿರೋದು ಗೊತ್ತಾಯ್ತದೆ. ಬಿಡು 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 ಬಿಡು, ಇವಳ ಹತ್ರ ಏನು ಹೇಳ್ಕೊಳಕ್ ಆಗಿಲ್ಲ. ಸುಮ್ಮನೆ ಅಪ್ಪಿರ್ಬೇಕು ಅಷ್ಟೇನೆ. ನಮ್ಮತ್ತೆ ಬೊಲಕಿಲಾಡಿ ಏನೂ ಗೊತ್ತಿಲ್ಲ ಅಂತ ತೋರಿಸ್ಕೋಬೇಕಲ್ಲ. ಇಲ್ಲಿಗೆ ಬಂದ್ಬಿಟ್ಟು ನಾನು ಪಾಪ ಒರೆಸಿ ಕೊಡ್ಬೇಕಲ್ಲ. ಬೋಲ್ ಆಕ್ಟಿಂಗ್ ಮಾಡ್ತಾಳ ನಮ್ಮ ಅತ್ತೆ ಅಂತನೂ. ಅಲ್ಲಿದ್ದಾಗ ಒಂಥರ, ಇಲ್ಲಿದ್ದಾಗ ಒಂಥರ ಅಗಳ. ಈಗೆಲ್ಲೋ ದೊಡ್ಡ ಮಗ ಸಣ್ಣದಾಗಿ ಇಕ್ತಿರ್ಬೇಕು. ಅದಕ್ಕೆ ಈಗ ಮಗಳ ಮೇಲೆ ಪಿರುತಿ ಉಕ್ಕುಕ್ಕಿ ಹೊರಿತೈತಿ ಅನ್ನಿಸ್ತದೆ ಈ ಅಮ್ಮಂಗೆ. ಬಿಡು, ವಯಸ್ಸಾಗೈತೆ, ಇನ್ಯಾವ ತಾನೆ, ಇನ್ನೇನು ಮಾಡೋಕ್ಕಾಯ್ತದೆ. ಈ ಉಷನ್ ಮದುವೆಗೆ ಬಟ್ಟೆ ತೆಕ್ಕೊಳ್ಳಿ ಅಂದ್ರೆ ಆಗಲೇ ಇಲ್ವಲ್ಲ. ಈ ಯಾವುದೋ ರೇಷ್ಮೆ ಸೀರೆ ಐತಿ, ಅದಕ್ಕೆ ಒಂಚೂರು ಬ್ಲೌಸು ಆಯ್ತದೋ ಆಗಕ್ಕಿಲ್ವೋ ನೋಡಿ ಹೊಸಿ ರೆಡಿ ಮಾಡಿಸ್ಕೋಬೇಕಪ್ಪ. ವಾ ಬೈರವಾ, ಬಾ ಬಾ ಬಾ. ಯಾಕೋ ನನಗಂತೂ ಮನಸ್ಸಿಗೆ ಬೇಜಾರಾಯ್ತೈತಲ್ಲ, ಒಂಥರ ಕುಸಿ ಆಯ್ತಾಯ್ತಲ್ಲ. ನಾನು ನೆನೆಸ್ಕೊತಾ ಇದ್ದೆ ನೀನೇನಿಯ ನೆನೆದವರ ಮನದಲ್ಲಿ ಅನ್ನಂಗೆ ಬಂದೇ ಬಿಟ್ಟಲ್ಲ ನೀನು. ಆಯ್ತದೆ ನಾಳೆ ಹೊಸಿ ಹಂಗೋ ಹಿಂಗೋ ಎಡವಟ್ಟಾಯ್ತದಲ್ಲ, ಅದಕ್ಕೆ ನಿನಗೂನು ಹಂಗೆ ಅನ್ನಿಸ್ತೈತಿ ಅಂತ ಅನ್ನಿಸ್ತೈತಿ. ಸರಿ ಬಿಡು, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ನಾಳೆ ಒಬ್ಬಟ್ಟಲ್ಲ ಒಂಚೂರು ಖಾರದ ಪುಡಿ ಗಿರದ ಪುಡಿ ಎಲ್ಲ ಮಾಡ್ಕೊಂಡು ಸರಿಯಾಗಿ ರೆಡಿಯಾಗಿರಿ ನೀನು. ಇದು ಯಾಕೆ ಹಿಂಗಂದೀಯ ನೀನು? ನನ್ನ ಮಗ ಬತ್ತವನಲ್ಲಿ ಓದ್ಕೊಂಡು 7 ದಿನ ಆಯ್ತು. ಬ್ಯಾರೆ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ನಲ್ಲ, ಅದೇನೋ ಹೈದ್ರಾಬಾದಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಇವಾಗ ಬತ್ತವನಿ. ಅವನು ಪಾಪ ಸೀಗಿ ಎಲ್ಲ ಮಾಡ್ಬಿಟ್ಟು ಬಡಿಸ್ಬೇಕಲ್ವೇ, ಅದಕ್ಕೆ ಏನು ಮಾಡನಿ ಅಂತ ಯೋಚನೆ ಮಾಡ್ತಾ ಕುಂತೀವ್ನಿ ನಾನಂತೂ. ಅಯ್ಯ, ನಾಳೆ ಬಂದ ಮೇಲೆ ನೀನೇ ಹೇಳ್ತೀಯ. ಅಯ್ಯೋ ಬೈರವ, ನೀನು ಹೇಳೋ ಮಾತು ನಾನು ಕೇಳಿಸ್ಕೋಬೇಕಿತ್ತು. ನಾನು ಯಾಕಾರ ನಾನು ಇದು ಮಾಡ್ಬಿಟ್ನು ಅಂತ ಹೇಳ್ಬಿಟ್ಟು ನೀನೇನು ನೆನೆಸ್ಕತೀಯ ನೋಡ್ತಾ ಇರ್ಬೋದು ಡಾರ್ಲಿಂಗ್. ಪೊದ್ದು ಡಾರ್ಲಿಂಗ್, ನಾನು ಹೋಗೋಕ್ಕಲ್ಲ ಹತ್ರಕ್ಕೆ ಬಂದ್ಬಿಟ್ಟೈತೆ ಪೊದ್ದು ಡಾರ್ಲಿಂಗ್. ಕರಿತಾ ಐತೆ ಮೇಲ್ಗಡೆಯಿಂದ, ಬಾ ಬಾ ಸಾಕು ಅಂತ ಹೇಳ್ಬಿಟ್ಟು. ನನ್ನ ಜೀವ ಎಲ್ಲ ಇಲ್ಲೇ ಐತೆ, ನೀನು ಬಿಟ್ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ. ನೀನು ಅತ್ತಾಗ ನನ್ನ ಜೊತೆ ಬಂದ್ಬಿಟ್ರೆ ಅತ್ತಾಗ ಇಬ್ಬರು ಜೊತೆಯಾಗಿ ನೀವು ಹೋಗ್ಬೋದಾಗಿತ್ತು. ನೀನು ನೋಡಿದ್ರೆ ಇನ್ನೂ ಬರೋಕ್ಕಿಲ್ಲ. ಮಗಳು ಮದುವೆ ಆಗಲಿ, ಮಗನ ಮದುವೆ ಆಗಲಿ, ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ತೊಳ್ತಾನೆ ಇದೆಯಾ. ನಿನಗಿನ್ನೇನು ಕ್ಯಾಮೆ? ನಾನು ಕರ್ಕೊಂಡು ಹೋಗೋದೇ ನಿನಗೊಂದು ದೊಡ್ಡ ಕ್ಯಾಮೆ. ನೀನು ಯಾತಾಗೆ ಕರ್ಕೊಂಡು ಹೋಗ್ಬಿಟ್ಟತ್ ನನ್ನ. ನೀನು ಯಾಕತ್ತಾಗ ಇನ್ನೇನು ನೋಡೋದೈತೆ ಕಣ್ಣಾಗೆ? ಮಗನ ಮದುವೆ ಒಂದು ನೋಡ್ಬಿಟ್ಟು ಆತಾಗ ಬಂದ್ಬಿಡ್ತೀನಿ ತಗ. ಇನ್ನು ಯಾಕೆ ಅಷ್ಟೊಂದು ಬಲವಂತ ಮಾಡಿಯ ನೀನು? ಮದುವೆ ನೀನು ನೋಡ್ತೀಯೋ ನೋಡಕ್ಕಿಲ್ವ ಬಿಡು, ಅದು ಬ್ಯಾರೆ ಪ್ರಶ್ನೆ. ನಾಳೆ ಗೊತ್ತಾಯ್ತದ ಪೊದ್ದು ಡಾರ್ಲಿಂಗ್, ನಾಳೆ ಗೊತ್ತಾಯ್ತದೆ. ಸರಿ ಬಿಡು, ನಾನು ಉಸುನ್ ಮದ್ವೆ ಕರ್ಕೊಂಡೋಗಿ ನಾನು ಬಂದೇನ ತಗೆ ಹೊತ್ಕೊಂಡು. ನೀನು ಫುಲ್ ಮಿಂಚಿಂಗಿಗೆ ಬಟ್ಟೆ ಹಾಕೋಬೇಕು. ನಿನ್ನ ಮಗಳು ನಿಧಿ ಬಗ್ಗೆ ಹೊಸಿನೂ ನೀನು ತಲೆ ಕೆಡಿಸ್ಕೊಳಕ್ಕಿಲ್ಲ, ನಿನ್ನ ಮಗನ ಬಗ್ಗೆನೂ ಹೊಸಿ ತಲೆ ಕೆಡಿಸ್ಕೊಳಕ್ಕಿಲ್ಲ. ಬರೀ ಕಂಡೋರ್ ಬಗ್ಗೆ ನೀ ಯೋಚನೆ ಮಾಡ್ತೀಯಲ್ಲ ನೀನು. ನಿನಗಿಲ್ಲ ಒಂದಲ್ಲ ಒಂದು ಗ್ರಾಚಾರ ನಿನಗೈತದೆ ನೋಡ್ತಿರು. ಒಂದಿನ ತಿರುಗಿ ಮೊದ್ಲಿಂಕ ರಿಪೇರಿ ಮಾಡ್ಕೊ ಬರ್ಬೇಕಾಯ್ತದೆ. ಏನು ಭೈರವ ಹೇಳ್ತಾನೆ, ಏನು ಕೇಳ್ತಾನೆ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನೀನಂತೂನುವೆ. ಏನೇ ಗದ್ದೆ ಕವಲು ಕುಂತ್ಕೊಬಿಟ್ಟ ಗುವೆ ಬರ್ತವೆ ಅಂತ? ಓಹೋ ಸರಜಿ, ಬಾ ಕುಂತ್ಕ ಬಾ. ಕಣಮ್ಮಿ ಸುಮ್ಕೇನಿಯ ಕುಂತ್ಕೊಂಡೆ. ಇನ್ನೇನತ್ತಾಗೆ ಗುವೆ ಎಲ್ಲನೂ ಇದು ಮಾಡೋಯ್ತವೆ. ಅದು ಬೇರೆ ಆ ಕಡೆ ಎಲ್ಲ ಒಂಚೂರು ಅವರೆ ಗಿಡ ಹಾಕಿದ್ದೆ, ಅವರೆಕಾಯಿ ಎಲ್ಲನೂ ಸುಮ್ಕೇನೆ ಇದಾಯ್ತವೆ ಅಂತ ಕುಂತಿದ್ದೆ. ಕಿತ್ಕೊಂಡು ಹೋಯ್ತಾರೆ ಈ ಸಂಜೆ ಟೈಮಾಗ ಬಂದ್ಬಿಟ್ಟು. ಕುರಿ ಮೇಸೋರು ಅವರು ಇವರು ಎಲ್ಲ ಬಂದು ಕೈ ಆಡ್ಬಿಟ್ರೆ ಆಮೇಲೆ ನಮಗೆ ತಿನ್ನಕ್ಕೂ ಇರಕ್ಕಿಲ್ಲ ಅಂತ ನಾನೇನ್ಯಾ ಕುಂತ್ಕೊಂಡು ಕಾಯ್ತಾ ಇದ್ದೀನಿ. ಬಾ ಕುಂತ್ಕ ಬಾ. ಅಯ್ಯೋ, ನಾನು ಮಂತಕ್ಕೆ ಹೋಗ್ಬೇಕು ಈ ಸೊತ್ತುನುವೆ. ಶೂಟಿಂಗ್ ನಡೀತಾ ಇತ್ತು ಕಣವ, ಫೋಟೋ ಶೂಟಿಂಗು. ಋಷಂದುನುವೆ ಚಿಕ್ಕ ಸಾವುಕಾರಂದು ನೋಡಾಕ ಹೇಳ್ಕೊಂಡು ಸಾಲದು, ಎಲ್ಲರೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಅಲ್ಲಿ ಸ್ಕೂಲ್ ಮಂತಾಗೆ ಅವ್ರ ಮಂತಾಗೆಲ್ಲ ಶೂಟಿಂಗ್ ಮಾಡ್ತಾ ಇದ್ರು. ಎಂತ ಸಂದ ಕಾಣಿಸ್ತಾ ಇದ್ರು ಏನೋ. ನಿನ್ನ ಮಗಳ ಮದುವೆ ಅಂತೂ ನೋಡೋಕ್ಕಾಗಲಿಲ್ಲ. ಮಗನ ಮದುವೆನ ನಾವು ಈ ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸಂದಕ್ಕೆ ಮಾಡಿ ನೀನಂತೂ
ಓ ನನ್ಗೂ ಹಂಗೆ ಅನ್ಕತೀನಿ. ನೋಡ್ಬೇಕನ್ ಸರೋಜಿ ಏನ್ ಮಾಡೋದು ಏನ್ ಕಥೆಯೋ, ಮಗ ಬರ್ಲಿ ಮಾತಾಡ್ತೀನಿ. ಅದ್ಯಾದ ನಿಮ್ ಕಡೆ ಒಂದ್ ಹೆಣ್ಣೈತೆ ದಂತದ ಗೊಂಬೆ ಇದ್ದಂಗ ಐತಿ ಅಂದಲ್ಲ, ಹೊಸಿ ಹೇಳ್ಬಿಡು ಕರ್ಸವ್ರನ್ನ. ನಾಳೆ ನಾಡದ್ರ ಕರ್ಸ್, ನಾಳೆ ನನ್ನ ಮಗ ಬರ್ತಾನಂತೆ, ನಾಡದ್ ಕರ್ಸು. ಆಮೇಕಿಂದ ಬೇಕಾರೆ ಒಂದ್ಕಿತ ಮದುವೆ ಮಾತುಕತೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಬರ್ರಿ, ನೀ ಏನಂತೀಯಾ? ಬ್ಯಾಡ ಬ್ಯಾಡ ಪದ್ದು ಡಾರ್ಲಿಂಗ್, ನಾಳೆ ಗಂಟ ಕಾಯಿ, ಆಮೇಕಿಂದ ಏನಾಯ್ತದ ಆಮೇಲಿಂದ ನಿಧಾನಕ್ಕೆ ಯೋಚನೆ ಮಾಡಿವಂತೆ. ಅಲ್ಲ ಮಾತಾಡೋಣ, ನೋಡ ನಾಳೆ ನನ್ನ ಮಗ ಬರ್ಲಿ ಆಮೇಕಿಂದ ಮಾತಾಡೋಣ ಕಣ್ಸರಜಿ. ನಾನು ಅದೇ ಬಾ ನಾಳಿಕೆ ಅವರೆಕಾಯಿ ಎಲ್ಲ ಕಸಿ ಕಿತ್ಕೊಳ್ಳೋಣ. ಜಾಸ್ತಿ ಐತೆ ಅವರೆಕಾಯಿ ಎಲ್ಲನೂ, ಕಿತ್ಕೊಂಡು ಇಸ್ಕಿದ ಬೇಳೆ ಸಾರ್ಗಿರ್ ಮಾಡ್ಕೊಂಡು ತಿನ್ನೋಣ. ಸರಿ ಆಯ್ತು ಹೇಳು, ನಾಳೆ ಬರ್ತೀನಿ. ಹೇಳಿದ್ನಲ್ಲ ಹುಡುಗಿ, ನಾಳೆ ಕೇಳ್ತೀನಿ ಹೇಳು, ಸರಿನಾ? ಹೇಳ್ಬಿಟ್ಟು ಹಂಗೇನೇನಿಯ ಎಲ್ಲ ಮಾತಾಡ್ಕೊಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ, ಮುಂದದ್ದು ಮಾತಾಡೋಣ. ಸರಿ ತಗ, ಆಯ್ತು, ಹಂಗೆ ಆಯ್ತು. ನಿಮ್ಮ ಅತ್ತೆ ಏನು ಬಿಳೆ ಸೀರೆ ಉಟ್ಕೊಬಿಟ್ಟು ಬಂದ್ಬಿಟ್ಟಿದ್ದಲ್ಲ ಈ ಕಡೆ. ಅಲ್ಲಿ ನೋಡಿದ್ರೆ ಕೆಂಪು ಸೀರೆ ಉಟ್ಕೊಂಡು ಮೂರೆಳೆ ಸರ ಹಾಕೊಂಡು ಫುಲ್ ಮಿಂಚಿಂಗಾಗಿತ್ತಾಳೆ. ಇಲ್ಲಿ ಏನೋ ಪಿಲಾನ್ ಮಾಡ್ಕೊಂಡು ಬರ್ತಾವಳೆ ಅನ್ನಿಸ್ತದೆ. ಏನೋ ಕಿತ್ಕೊಳಕ್ ನಿಮ್ಮ ಹತ್ರ ಹುಸಿ ಹುಷಾರಾಗಿರು. ದೊಡ್ಡ ಮಗನ ಮಾತು ಕೇಳೋ ಜಾನೆ. ನಿಂಗೆ ಗೊತ್ತಾಗ್ಲಿಲ್ವೇನು? ನಿಮ್ಮ ಭಾವ ಇವಳವಳಲ್ಲಪ್ಪ, ಅವಳ ಹೆಸರು ಬಾಯಿಗೆ ಬರೋಕ್ಕಿಲ್ಲ, ಬೆಣ್ಣೆ ಶಾಂತಮ್ಮನ ಮದುವೆ ಮಾಡ್ಕೊಬಿಟ್ಟವನೇ. ಏನ್ಲೇ ಹೇಳ್ತಿದ್ಯಾ? ಮೂರನೇ ಮದುವೆ ಮಾಡ್ಕೊಬಿಟ್ಟವ್ನೇ? ಕಣವ, ಮೂರನೇ ಮದುವೆ ಮಾಡ್ಕೊಂಡು ಶಾರದಿನ ಮನೆಯಿಂದ ಈಚೆ ಗಡಿಗೆ ತೊಳ್ಳಿ ಇವತ್ತು ನೋಡ್ಬೇಕಿತ್ತು. ಫುಲ್ ಎಂಟರ್ಟೈನ್ಮೆಂಟ್ ಇತ್ತು ಇವತ್ತಂತೂ ಒಳ್ಳಿನಾಗೆ. ಅಯ್ಯೋ ಅಯ್ಯೋ ಅಯ್ಯೋ, ಶಾರದಿನ ಈಚೆ ಗಡಿಗೆ ಹಾಕಿದ್ ಕೇಳಿ, ಅದೊಂದು ಎಂಟರ್ಟೈನ್ಮೆಂಟು. ಫೋಟೋ ಶೂಟ್ ಮಾಡಿಸ್ತಿದ್ರೆ ಅದೊಂದು ಎಂಟರ್ಟೈನ್ಮೆಂಟು. ನಿಮ್ಮ ಅತ್ತೆ ನೋಡ್ಬೇಕಿತ್ತು. ಅಯ್ಯೋಯ್ಯಪ್ಪ, ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕೊಂಡಂತೆ ಕಣ್ಪದ್ದಿ ಅವಳು ಶಾಂತಮ್ಮನ, ಬೆಣ್ಣೆ ಶಾಂತಮ್ಮನ. ಹೋಗತ್ತಾಗಿ, ನಮ್ಮ ಅತ್ತೆನು ಪರವಾಗಿಲ್ಲ. ನಾನು ಹೇಳೋಣ ಅಂತ ಬಂದರೆ ಎಲ್ಲ ವಿಷಯನೂ ಈ ಸರೋಜಿನೇ ಹೇಳ್ಬಿಡ್ತಾಳೆ. ನಾನೇನೋ ಪೊದ್ದಿತಾಗಿ ಹೇಳ್ಕೊಂಡು ಹೋಗನಿ ಅಂತ ಬಂದರೆ ಈ ಸರೋಜಿ ಕಾಟ ತಪ್ಪಿದ್ದಲ್ಲ. ಅವತ್ತಿಂದನೂ ಹಿಂಗೇ ನೆನೆಯ ಮಾಡ್ತಾಳೆ. ನಾನು ಮಾತಾಡೋ ಟೈಮಾಗಿ ಬಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ನೆಟ್ಟಿಗೆ. ಒಳ್ಳೆ ಇವಳು ನ್ಯೂಸ್ ಪೇಪರ್ ಆಗೋಗ್ಬಿಟ್ಟವಳು ಪದ್ದು ಡಾರ್ಲಿಂಗಂತೂ. ದೇವ್ರನ್ನ ನಂಗೆ ವಿಷಯ ಗೊತ್ತಿಲ್ಲ. ಹೊಲ್ತಾಗ ಬೆಳಿಗ್ಗೆ ಬಂದೋಳ್ಕಂಡು ಸರೋಜಿ ನೋಡು, ಇಲ್ಲಿ ಗಂಟೆ ಬರೀ ಹೊಲ್ತಾಗೆ. ನೀವು ಊಟಕ್ಕೆ ಸಹ ಹೋಗ್ಲಿಲ್ಲ. ನಾನು ನಾಷ್ಟ ಮಾಡ್ಕೊಂಡ್ಬಿಟ್ಟು ಬಂದ, ನೀನು ಏನು ಬಿಡಿ ಎಲ್ಲ ಮುಗಿಸ್ಕೊಂಡು ಹೋಗನಿ ಅಂತ ಕುಂತ್ಕೊಂಡು ಈಗ ನೋಡಿ ಹಿಂಗೆ ಕುಂತ್ಕೊಬಿಟ್ಟಿವ್. ನಾನಂತೂ ಹೋಗ್ಲೇ ಇಲ್ಲ. ನನ್ನ ಗಂಡನೇ ಕಾಪಿ ಇಕ್ಕೊಂಡು ತಗೊಬಿಟ್ಟು ಬಂದಿದ್ದ, ಕುಡ್ದೆ ಕುಂತ್ಕೊಂಡೆ. ನಿಧಾನಕ್ಕೆ ಹೋಗನಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಗೋಗ್ಬಿಡ್ತೇನು ಕತೆ ಹಂಗಾರೆ? ಪರವಾಗಿಲ್ಲ ಪರವಾಗಿಲ್ಲ ಬಿಡು. ಮೂರು ಮದುವೆ ಮಾಡ್ಕೊಂಡು ನಮ್ಮ ಭಾವ ಸಂದಕ್ಕಿರ್ತಾನೆ. ಮತ್ತೀಗ ಶಾರದಿ ಎಲ್ಲೋದ್ಲು? ಆ ಮನೆಯಳು ಇನ್ನೆಲ್ಲೋಯ್ತಾಳೆ, ಮಗಳು ಮನೆಗೆ ಹೋಗಿ ತೂರ್ಕೊಂಡಿತ್ತಾಳೆ ಅಷ್ಟೇ. ನೀನಿಯ ಆ ಸಾವುಕಾರನ ಮನೆಗೆ ಹೋಗಿ ತೂರ್ಕೊಂಡವಳೆ. ಈಗಲೇ ಅವ್ರದ್ದು 3 ಬಾಗ್ಲಾಗೈತೆ, ಊರು ಬಾಗ್ಲೇನೇನೆ. ಇನ್ನು ಈಗ ಇವಳು ಹೋಗಿ ಹೆಜ್ಜೆ ಇಕ್ಕೊಳ್ಳಲ್ಲಿ ಇನ್ನೆಷ್ಟು ಅವ್ರದ್ದು ಊರು ಬಾಗ್ಲಾಯ್ತದೋ ನಾ ಕಾಣೆ ಬಿಡು. ಬುದ್ಧಿನೇ ಇಲ್ಲ ಬಾ ಅವ್ರಿಗಂತೂ. ನೀನೇ ಮೇಲವ ಆರಾಮಾಗೆ ಮನೆ ಸಂಸಾರ ಹೊಲ ಫಲ ಅನ್ಕೊಂಡಿದ್ಯಾ. ನಮ್ಮ ಕತೆ ಕೇಳು ನೀನೀಗ. ನಿನ್ನ ಕತೆ ಎಲ್ಲ ನನ್ನ ಕತೆ ಕೇಳು. ನಮ್ಮ ಅತ್ತೆ ತಿರುಗಿ ಬತ್ತಾಳೆ ಕತೆ ಹೇಳಕ್ ನನಗೆ. ಸರಿ ತಗ, ನೋಡಿ ನಾನು ಬತ್ತೀನಿ ಮಂತಕ್ಕೆ ಹೋಗೋಣ. ಹೊತ್ತು ಮುಳುಗ್ತಾ ಬಂತೀನಿ, ಏನು ಎಷ್ಟೊತ್ತು ಅಂತ ಇರಲಿ. ನಮ್ಮ ಅತ್ತೆ ಏನು ನಾಟಕ ಆಡೋರು. ನಮ್ಮ ಅತ್ತೆ ನನ್ನ ಹತ್ರ 10 ರೂಪಾಯಿ ಹುಟ್ಟಿಸ್ಕೊಳಕ್ಕೆ ಹಾಕಿಲ್ಲ ಬಿಡು. ನನ್ನ ಮಗನ ಓದೋಕ್ಕೆ ಲಕ್ಷ ಕಟ್ಟಿವ್ನಿ. ಇನ್ನು ನನ್ನ ಮಗಳಿಗೆ ಹೊಸಿ ಒಡವೆ ಬಡವೆ ಎಲ್ಲ ಮಾಡಿಸಿವ್ನಿ. ಇನ್ನೇನಿರ್ತದೆ ನಮಗೆ ತಾನೆ, ಇನ್ನೇನು ಬರ್ತದೆ ಈ ಅಮ್ಮ ಕಿತ್ಕೊಂಡು ಹೋಗಿ ಕೊಡೋಕ್ಕೆ. ಬಿಡು, ಸರಿ ಆಯಿತು. ನೋಡಿ ಹೋಗೋಣ ಮಂತಕ್ಕೆ. ಸರಿ ಬಾ ಹೋಗೋಣ. ಭೈರವ, ನಂಗೆ ಏನು ಮ್ಯಾಟ್ರೆ ಹೇಳ್ತಿಲ್ವಲ್ಲ ನೀನು ಬಂದ್ಬಿಟ್ಟು. ಏನು ಈ ಸೊಂದು ನಡೆದ್ಬಿಟ್ಟೈತಲ್ಲ ಊರಾಗೆ. ಕಂಡೋರ್ ವಿಷಯ ಬ್ಯಾಡಪ್ಪ ದುಡಾರ್ಲಿಂಗ್. ನಿಮ್ಮ ಮನೆ ವಿಷಯನ ಯೋಚನೆ ಮಾಡು. ಏನೇನು ಆಯ್ತೈತೆ ಅಂತ ನೀನು ನಿಮ್ಮ ಮನೆ ವಿಷಯನೇ ನೀ ತಲೆ ಕೆಡ್ಸ್ಕೊಂಡು ಕೇಳ್ಕೊತಾ ಇಲ್ಲ. ನಿಂಗೆ ಮನೆ ವಿಷಯನೇ ಗೊತ್ತಾಯ್ತಿಲ್ಲ, ಇನ್ನು ಬೇರೆ ವಿಷಯನೇ ಎಲ್ಲಿ ಗೊತ್ತಾಯ್ತದ ನಿನಗೆ? ನೋಡು, ಫ್ಯಾನೇ ಐತೆ, ಯೋಚನೆ ಮಾಡು, ತಲೆಗೆ ಬುದ್ಧಿ ಕೊಡು, ಸರಿನಾ? ಇನ್ನು ಏನೇನು ನೋಡ್ಬೇಕು ಜೀವನದಾಗೆ? ನೋಡಿ 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 ಜೀವನ ಸಾಕಾಗಿ ಹೋಗ್ಬಿಟ್ಟೈತಿ. ಇನ್ನೂ ನೋಡು 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 ಅಂತ ಹೇಳಿದ್ರೆ ಎಲ್ಲಿ ನೋಡ್ಲಿ ತಗ. ಅಯ್ಯೋ, ಬೇಜಾರಾದ್ರೆ ಹೇಳ್ಬೋದು ದುಡರ್ಲಿಂಗ್, ಕರ್ಕೊಂಡು ಹೋಗ್ಬಿಡ್ತೀನಿ. ನಾನಂತೂ ಅವಾಗಿಂದ ಕರಿತಾನೇ ಇವನಿ 30 ವರ್ಷದಿಂದ ನೀನು ಬರೋದ್ರಾಗೆ ಇದೆಯಲ್ಲ. ಈಗ ಬಂದ್ಬಿಡು. ನಾಳೆಗೆ ಏನಾರ ನಿನಗೆ ಬರ್ಬೇಕು ನನ್ನ ತಾಗಿ ಅನ್ಸಿದ್ರೆ ಬೈರವ ನಾನು ಬರ್ತೀನಿ ಅಂತ ಒಂದು ಸಿಗ್ನಲ್ ಕೊಟ್ಬಿಡು. ಹಂಗೆ ಒಂದು ಪಟಕ್ಕನ್ನು ಕರ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ನಾಳೆ 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 ಅಂತ ಒತ್ತಿ 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 ಹೇಳ್ತಾ ಇದೀಯಾ. ಏನಾಯ್ತದೆ ಅಂತನಾರ ಹೇಳು, ಮುಂಚೆನೇ ನೀ ಪ್ರಿಪ್ರೇಷನ್ ಮಾಡ್ಕೊತೀನಿ. ನೋ 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 ಹಂಗೆಲ್ಲ ನಾವು ಹೇಳೋಕ್ಕಿಲ್ಲ. ಸರಿ ಬರ್ತೀನಿ ನಾಳಿಕೆ. ಸರಿ, ನಾವು ಹೋಗಿ ಮಂತಕ್ಕೆ ಕತ್ಲಾಯ್ತು. ಎಲ್ಲ ಭೈರವ, ಮೊದ್ಲೆಲ್ಲ ಸರಿಯಾಗಿ ಹೇಳ್ತಾ ಇದ್ದ. ಈಗ ನೋಡಿದ್ರೆ ಬರೀ ಪಿನ್ನಿ ಕಲ್ತು ಬಿಟ್ಟೈತೆ. ಅರ್ಧಂಬರ್ಧ ಹೇಳ್ಬಿಟ್ಟು ನನಗೆ ರಾತ್ರಿ ನಿದ್ದು ಬರಕ್ಕಿಲ್ಲ ನನಗಂತೂ. ಹಿಂಗೆ ಹೇಳ್ಬಿಟ್ರೆ